ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಮರವನ್ನ ಸಾರಿದೆ. ಬಾಕಿ ಬಿಲ್ ಪಾವತಿ ಮಾಡುವಂತೆ ಡೆಡ್ ಲೈನ್ ಅನ್ನ ಸರ್ಕಾರಕ್ಕೆ ನೀಡಲಾಗಿದೆ. ಡಿಸೆಂಬರ್ ತಿಂಗಳ ಒಳಗೆ ಬಾಕಿ ಬಿಲ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಈಗ ಗುತ್ತಿಗೆದಾರರ ಸಂಘ ಒಂದು ಡೆಡ್ ಲೈನ್ ಅನ್ನ ಸರ್ಕಾರದ ಮುಂದೆ ಇಟ್ಟಿದೆ. ಒಂದಲ್ಲ ಎರಡಲ್ಲ 5-6 ಸತಿ ಸಿಎಂಗೂ ಕೂಡ ಈ ಬಗ್ಗೆ ಮನವಿ ಮಾಡಿದೀವಿ ನಾವು. ಆದ್ರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಸರ್ಕಾರದಿಂದ 33,000 ಕೋಟಿ ಬಾಕಿ ಹಣ ಬರಬೇಕಾಗಿದೆ ಗುತ್ತಿಗೆದಾರರಿಗೆ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಗುತ್ತಿಗೆದಾರರ ಸಂಘ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದೆ. ಭ್ರಷ್ಟಾಚಾರ ರಿಪೋರ್ಟ್ ಕಾರ್ಡ್ ಬಿಡುಗಡೆಯನ್ನ ಮಾಡ್ತೀವಿ, ಎಷ್ಟು ಕಮಿಷನ್ ಅಂತ ಹೇಳಿ ಡಿಸೆಂಬರ್ ಆದ್ಮೇಲೆ ಡೆಡ್ ಲೈನ್ ಇರೋದು ಡಿಸೆಂಬರ್, ಅಷ್ಟೊಳಗೆ ಇವರು ಬಾಕಿ ಬಿಲ್ ಅನ್ನ ಕ್ಲಿಯರ್ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಡಿಸೆಂಬರ್ ಆದ್ಮೇಲೆ ಎಷ್ಟು ಕಮಿಷನ್ ಅಂತೆಲ್ಲ ನಾವು ಡೀಟೇಲ್ ಆಗಿ ರಿಪೋರ್ಟ್ ಅನ್ನೇ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡೋದಕ್ಕೆ ಈಗ ಗುತ್ತಿಗೆದಾರರ ಸಂಘ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಯಾವ ಇಲಾಖೆ ಎಷ್ಟೆಷ್ಟು ಬಾಕಿ ಅಂತಲೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ನೀರಾವರಿ ಇಲಾಖೆ 12,000 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ ಬಾಕಿ ಬಿಲ್ ಬರಬೇಕು. ಮಹಾತ್ಮ ಗಾಂಧಿ ಯೋಜನೆ 1,600 ಕೋಟಿ, ಹೌಸಿಂಗ್ ಇಲಾಖೆ 1,200 ಕೋಟಿ ಬಾಕಿ ಬರಬೇಕಾಗಿದೆ. ಕಾರ್ಮಿಕ ಇಲಾಖೆಯಿಂದ 800 ಕೋಟಿ, ಒಟ್ಟು ಬಾಕಿ ಇರೋದು ವಿವಿಧ ಇಲಾಖೆಗಳಿಂದ 33,000 ಕೋಟಿ. ಇದರಲ್ಲೂ ಪ್ರಮುಖವಾಗಿ ಅವ್ರು ಕೇಳ್ತಿರೋದು ಸಣ್ಣ ಸಣ್ಣ ಗುತ್ತಿಗೆದಾರರು ಯಾರು ಇರ್ತಾರೆ, ಒಂದು 50 ಲಕ್ಷ 1 ಕೋಟಿ ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಅವ್ರಿಗೆ ಫಸ್ಟ್ ನೀವು ಕ್ಲಿಯರ್ ಮಾಡಿ, ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ಅವರು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಏನ್ ಹೇಳಿದ್ದಾರೆ, ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತನಾಡಿಸಿದ್ದಾರೆ, ನೋಡ. ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಬಾಕಿ ಬಿಲ್ಗಾಗಿ ಹರಿಹಾಯ್ದಿರುವಂತದ್ದು. ಈಗ ನಮ್ಮ ಜೊತೆಗೆ ರಾಜ್ಯ ಗುತ್ತಿಗೆದಾರರ ಸಂಘ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರ ಮಾತಾಡ್ಸೋಣ. ಸರ್, ಬಾಕಿ ಬಿಲ್ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ನೋವು? ಸರ್ ಹೌದು ಸರ್, ನಮಗೆ 33,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಾವು ಸುಮಾರು 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ. ಅವ್ರು ಏನು ಬರೀ 10%, 15%, 25% ಬಿಡುಗಡೆ ಮಾಡ್ತಿದ್ದಾರೆ. ದಯವಿಟ್ಟು ಬೇಗ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು. ಸಪೋಸ್ ಅವ್ರು ಬಿಡುಗಡೆ ಇನ್ನೊಂದು ತಿಂಗಳು ಟೈಮ್ ಕೇಳಿದ್ದಾರೆ, ಆಯಿತು 2 ವರ್ಷನೇ ಕಾಯ್ತೀವಿ, ಇನ್ನೊಂದು ವರ್ಷ ನಾವು ಕಾಯ್ತೀವಿ, ಇನ್ನೊಂದು ತಿಂಗಳು ನಾವು ಕಾಯ್ತೀವಿ. ಸೊ ಅವ್ರು ಕರೆದು ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ಸಮಸ್ಯೆ ಅವ್ರು ಬಗೆಹರಿಸಲಿಲ್ಲ, ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಎಲ್ಲ ಜಿಲ್ಲಾವಾರಿಗೂ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಅದಕ್ಕಾಗಲಿಲ್ಲ ಅಂದರೆ ಪಾಸಿಬಿಲಿಟೀಸ್ ಇತ್ತು ಅಂದರೆ ನಾವು ರಾಜ್ಯಪಾಲರಿಗೂ ಸಹ ನಮ್ಮ ಸಮಸ್ಯೆಗಳನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೂ ಸಾಧ್ಯ ಆಗಲಿಲ್ಲ ಅಂದರೆ ಹೈಕಮಾಂಡ್ ಏನಿದೆಯಲ್ಲ, ಸುರ್ಜಿವಾಲರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳುವಂತಕ್ಕೂ ನಾವು ರೆಡಿ ಇದ್ದೀವಿ. ಬಾಕಿ ಬಿಲ್ ಬಿಡುಗಡೆ ಮಾಡೋದಕ್ಕೆ ಯಾವಾಗಿನವರೆಗೂ ಟೈಮ್ ಗಡುವು ಯಾವಾಗಿನವರೆಗೂ ಮಾಡ್ತೀವಿ? ಅಪ್ ಟು ಡಿಸೆಂಬರ್ ವಿ ಆರ್ ಗಿವಿಂಗ್. ನವೆಂಬರ್ ಡಿಸೆಂಬರ್, ಓಕೆ, 2 ತಿಂಗಳು. ಡಿಸೆಂಬರ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಅವರ್ ಓನ್ ವರ್ಕ್. ಓಕೆ. ಏನಾಗ್ತಿದೆ ಸರ್, ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ನೀವು ಒಂದು ಉಲ್ಲೇಖ ಮಾಡಿದ್ರಿ. ಯಾವ್ಯಾವ ಇಲಾಖೆ? 8 ಇಲಾಖೆಯಲ್ಲೂ ಇದೆ ಸರ್ ಅದು. ಬಟ್ ಏನಾಗಿದೆ ಅಂದರೆ ನಮಗೆ ನಾವೇನಾದ್ರು ಮಾತಾಡಿದ್ರೆ ಸಣ್ಣ ಕಾಂಟ್ರಾಕ್ಟ್ಗಳಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ನಮ್ಮ ಪದಾಧಿಕಾರಿಗಳು ಮೀಟಿಂಗ್ ಕರಿಬೇಕು. ಅವರು ನಮ್ಮ ಡಿಮ್ಯಾಂಡ್ ಏನು ಅಂತ ಕೇಳಬೇಕು. ಅವರು ಅಷ್ಟೊಂದು ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ನಾವು ಕಾಂಟ್ರಾಕ್ಟರ್ಗಳು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಊರಿನ ಮರ್ಯಾದೆ ಉಳಿಸಿವಿ, ದೇಶದ ಮರ್ಯಾದೆ ಉಳಿಸಿವಿ, ರಾಜ್ಯದ ಮರ್ಯಾದೆ ಉಳಿಸಿವಿ. ನಮ್ಗೆ ಯಾಕೆ ಪೇಮೆಂಟ್ ಕೊಡಬಾರ್ದು ಇವರು? ಸಿಎಂ ಜೊತೆ ಮಾತಾಡಿದ್ದೀರಿ ಅಂತ? ಮಾಡೋಣ ಬಿಡಪ್ಪ, ಕೊಡ್ತೀನಿ ಬಿಡಪ್ಪ, ವೇಟ್ ಮಾಡ್ರಪ್ಪ. ದುಡ್ಡು ಎಲ್ಲಿದೆಯಪ್ಪ? ಎಲ್ಲ ಬಿಜೆಪಿ ಗೌರ್ಮೆಂಟ್. ನೆವರ್, ನಾವು ಬಿಜೆಪಿ ಗೌರ್ಮೆಂಟ್ ಅಂತ ಟೆಂಡರ್ ಹಾಕಿಲ್ಲ. ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ಟೆಂಡರ್ಸ್ ಆನ್ ನೇಮ್ ಆಫ್ ರಾಜ್ಯಪಾಲರು ಮೇಲೆ ಹೆಸರು ಮೇಲೆ ನಾವು ಟೆಂಡರ್ ಹಾಕಿದ್ದೇವೆ ಹೊರತು ನಾವು ಗೌರ್ಮೆಂಟ್ ಬಿಜೆಪಿ ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದು ಮಾಡಿದ್ದಾರೆ ಕೊಡಿ, ಯಾವ್ದಾದ್ರು ಬೇರೆ ಅರೇಂಜ್ಮೆಂಟ್ ಮಾಡಿಕೊಡಿ, ಅಷ್ಟೇ ಹೇಳ್ತೀವಿ. ಡಿಸೆಂಬರ್ ಒಳಗಡೆ ಬಿಲ್ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಡಿಸೆಂಬರ್ ನಂತರ ನೀವು ರಿಪೋರ್ಟ್ ಕಾರ್ಡ್ ನ ಕೊಡ್ತೀವಿ ಅಂತ ಡೆಫಿನೆಟ್ ಕೊಡ್ತೀವಿ. ಎಷ್ಟು ಕಮಿಷನ್ ಯಾವ ಇಲಾಖೆ? ಡೆಫಿನೆಟ್ ಆಗಿ ಹೇಳ್ತೀವಿ ಸರ್. ಡೆಫಿನೆಟ್ ತಗೊಳ್ಳೋದು ಇದೆ. ವಸತಿ ಇಲಾಖೆಯಲ್ಲಿ ಏನೋ ಯಾರು ಬಾಲರಾಜು ರಿಟೈರ್ಡ್ ಪರ್ಸನ್ ಅಲ್ಲಿ ಇಟ್ಕೋಬಾರ್ದು ಅಂತ ನಾವು ಜಮೀರ್ ಅಣ್ಣಂಗೆ ಹೇಳಿದ್ವಿ. ಆಯ್ತು ತೆಗಿತೀವಿ ಅಂದ್ರು, ಇದುವರೆಗೂ ತೆಗ್ದಿಲ್ಲ. ಸೊ ತೆಗೆಯೋದಕ್ಕೆ ನಾವು ನಿಮ್ಮ ಮುಖಾಂತರ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಅಷ್ಟೇ. ಈ ಒಂದು ಭ್ರಷ್ಟಾಚಾರ ಮತ್ತು ಕಮಿಷನ್ ಏನ್ ನಡೀತಾ ಇದೆ ಅದರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತೀವಿ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಘ ಗಡುವು ಕೊಡೋದರ ಜೊತೆಯಲ್ಲಿ ಒಂದಿಷ್ಟು ಆರೋಪಗಳನ್ನ ಮಾಡಿದೆ. ಈಗ ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಮಿಷನ್ ವಿಚಾರ ಸಂಬಂಧ ಅವರು ಕೋರ್ಟಿಗೆ ಹೋಗ್ಲಿ,
ನಮ್ದೇನು ತಕರಾರಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರ ಸಂಘ ಆಗ್ರಹ ಮಾಡ್ತಾ ಎಲ್ಲಾ ಇಲಾಖೆಯಲ್ಲೂ ಕಮಿಷನ್ ಇದೆ, ಈ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ, ಡಿಸೆಂಬರ್ ಒಳಗೆ ಅವರು ಬಾಕಿ ಬಿಲ್ ಅನ್ನ ಕ್ಲಿಯರ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ದಾಖಲೆ ಇಡ್ತೀವಿ ಅಂತ ಹೇಳಿದಕ್ಕೆ ಅವ್ರು ಕೋರ್ಟ್ಗೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಗುತ್ತಿಗೆದಾರರ ಸಂಘ 40% ಕಮಿಷನ್ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅದು ಚುನಾವಣೆ ಮೇಲೆ ಯಾವ ತರ ಪರಿಣಾಮ ಬೀರ್ತು, ಸರ್ಕಾರ ಚೇಂಜ್ ಆಗುವಂತ ನಿಟ್ಟಿನಲ್ಲಿ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಈಗ ಈ ಸರ್ಕಾರದಲ್ಲೂ ಯಾವ ತರ ಭ್ರಷ್ಟಾಚಾರ ಅಥವಾ ಕಮಿಷನ್ ದಂಧೆ ಅನ್ನೋದು ತಾಂಡವವಾಡ್ತಾ ಇದೆಯಂತೆ. ಈಗ ಡಿಸೆಂಬರ್ ತನಕ ಗಡುವು ಕೊಟ್ಟಿದ್ದಾರೆ, ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಗುತ್ತಿಗೆದಾರ ಸಂಘದವರು. ಶರ್ಮಿತಾ, ಪ್ರಮುಖವಾಗಿರುವಂತಹ ಕೆಲವೊಂದು ಆರೋಪಗಳನ್ನ ಮತ್ತೆ ಗಡುವನ್ನ ಇವತ್ತು ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಕಳೆದ 2.5 ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೋಬ್ಬರಿ 33,000 ಕೋಟಿಯಷ್ಟು ರೂಪಾಯಿ ಗುತ್ತಿಗೆದಾರರಿಗೆ ಇಡೀ ರಾಜ್ಯಾದ್ಯಂತ ವಿವಿಧ ಕಾಮಗಾರಿಗಳ ಮೂಲಕವಾಗಿ ಪಾವತಿಯಾಗೋದು ಬಾಕಿ ಇದೆ. ಇನ್ನೂ ಕೂಡ 33,000 ಕೋಟಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾ ಹೋದ್ರು. ಮುಖ್ಯವಾಗಿ ವಸತಿ ಇಲಾಖೆ, ಸಣ್ಣ ನೀರಾವರಿ, ಬೃಹತ್ ನೀರಾವರಿ, ಜೊತೆಗೆ ಲೋಕೋಪಯೋಗಿ, PRD ಈ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ಮತ್ತು ಕಮಿಷನ್ ದಂಧೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಮುಂದೆ ಗುತ್ತಿಗೆದಾರರು ವಿವರಿಸ್ತಾ ಹೋಗಿರುವಂತದ್ದು. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಕಮಿಷನ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ಗುತ್ತಿಗೆದಾರರು ವ್ಯಕ್ತಪಡಿಸಿಲ್ಲ. ಆದ್ರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಆಗಿದ್ದಂತಹ ಅಧ್ಯಕ್ಷರಾಗಿರುವಂತಹ ದಿವಂಗತ ಕೆಂಪಣ್ಣ ಅವರು ಮಾಧ್ಯಮಗಳ ಮುಂದೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಯಾವ ರೀತಿಯಾಗಿ ರಾಜಕೀಯವಾಗಿ ಆ ಒಂದು ಹೇಳಿಕೆ ತಿರುಗಿ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರಿತ್ತು ಅನ್ನುವಂಥದ್ದನ್ನು ನಾವು ಹಿಂದೆ ನೋಡಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈ ಅವಧಿಯಲ್ಲೂ ಕೂಡ ಕಮಿಷನ್ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಗುತ್ತಿಗೆದಾರರು ಮಾಡ್ತಾ ಇರುವಂತಹ ನೇರವಾಗಿರುವಂತಹ ಆರೋಪ. ಈ ತಿಂಗಳು ಮತ್ತೆ ನವೆಂಬರ್, ಡಿಸೆಂಬರ್ ಈ ಒಂದು 2.5 ತಿಂಗಳವರೆಗೂ ಕೂಡ ನಾವು ಕಾಯ್ತೀವಿ. ಅದಾಗಿಯೂ ಕೂಡ ನಮ್ಮ 33,000 ಕೋಟಿ ರೂಪಾಯಿಯನ್ನ ಸರ್ಕಾರ ಹಂತವಾಗಿ ಅಥವಾ ಏಕಕಾಲದಲ್ಲಿ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಡಿಸೆಂಬರ್ ಬಳಿಕ ನಾವು ಮತ್ತೆ ಒಂದು ಸುದ್ದಿಗೋಷ್ಠಿಯನ್ನ ಕರಿತೀವಿ. ಆ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ಪ್ರಮುಖ 8 ಇಲಾಖೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಷ್ಟೆಷ್ಟು ಕಮಿಷನ್ ನಡೀತಾ ಇದೆ ಅನ್ನುವಂಥದ್ರನ್ನ ದಾಖಲೆ ಸಮೇತವಾಗಿ ನಾವು ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಿದ್ದೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಇದರ ಮುಂದುವರೆದ ಭಾಗವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಗುತ್ತಿಗೆದಾರರ ಸಂಘದ ನಾಯಕರಾಗಿರುವಂತಹ ಜಗನ್ನಾಥ ಬಿ ಶೇಖಜಿ ಅವರು ಕೂಡ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಯನ್ನ ಇವತ್ತು ನ್ಯೂಸ್ 18 ಜೊತೆ ಮಾತನಾಡ್ತಾ ಅವರು ಹೇಳ್ತಾ ಹೋದ್ರು. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ 15ರಿಂದ 20% ಕೇವಲ ಗುತ್ತಿಗೆಯನ್ನ ಪಡೆಯೋದಕ್ಕೆ ನಾವು ಕಮಿಷನ್ ಅನ್ನ ಹಣವನ್ನ ಕೊಡಬೇಕಾಗಿರುವಂತಹ ವಾತಾವರಣ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾನು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೀನಿ, DCM DK ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದೀನಿ, ಜೊತೆಗೆ ನಮ್ಮ ಭಾಗದ ಪ್ರಭಾವಿ ಶಾಸಕರು ಮತ್ತು ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ. ಅದಾಗಿಯೂ ಕೂಡ ಅಧಿಕಾರಿಗಳು, ಶಾಸಕರ ಈ ಒಂದು ಲಂಚಪಾಕತನ, ಕಮಿಷನ್ ದಂಧೆ ನಿಲ್ತಾ ಇಲ್ಲ. ಒಂದು 50 ಲಕ್ಷದ ಅಥವಾ 1 ಕೋಟಿಯ ಸಣ್ಣ ಪುಟ್ಟ ಗುತ್ತಿಗೆಯನ್ನ ಪಡೆಯುವಂತ ಸಂದರ್ಭದಲ್ಲಿ 20% ನಾವು ಅವರಿಗೆ, ಅಧಿಕಾರಿಗಳಿಗೆ, ಶಾಸಕರಿಗೆ ಕಮಿಷನ್ ಅನ್ನ ಕೊಡ್ತಾ ಹೋದ್ರೆ ನಾವು ಯಾವ ಕ್ವಾಲಿಟಿಯಲ್ಲಿ ಕೆಲಸವನ್ನ ಮಾಡಿ ಮುಗಿಸಬೇಕು, ಕೆಲಸ ಮುಗಿದ ಮೇಲೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಕ್ವಾಲಿಟಿ ಚೆಕ್ ಆಗುವ ಸಂದರ್ಭದಲ್ಲಿ ನಮ್ಮನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತ ಕೆಲಸ ಆಗ್ತಿದೆ ಅನ್ನುವಂತ ಒಂದು ನೋವನ್ನ ಇವತ್ತು ಮಾಧ್ಯಮಗಳ ಮುಂದೆ ಗುತ್ತಿಗೆದಾರರು ತೋಡಿರುವಂತದ್ದು. ಈ ಒಂದು 2.5 ತಿಂಗಳ ಗಡುವು ಒಳಗಡೆಗಾಗಿ ಸರ್ಕಾರ ಇವರ ಬಿಲ್ ಅನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನಾವು ಕಮಿಷನ್ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಬಿಚ್ಚಿಡ್ತೀವಿ ಅಂತ ಏನ್ ಹೇಳ್ತಿದ್ದಾರೆ. ಇಲ್ಲಿ ಗುತ್ತಿಗೆದಾರರು ಕೂಡ ಕಮಿಷನ್ ಮತ್ತೆ ಲಂಚವನ್ನ ಕೊಟ್ಟು ತಮ್ಮ ಆ ಒಂದು ಬಿಲ್ ಅನ್ನ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ ಅವರು ಕೂಡ ಇದರ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ಒಂದು ಭಾಗ ಅನ್ನುವಂತ ರೀತಿಯಲ್ಲಿ ಇವರು ಇವತ್ತು ಗುತ್ತಿಗೆದಾರರು ನಡ್ಕೊಂಡಿರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಇದೀಗ ನಮ್ಮನ್ನ ಕಾಡ್ತಾ ಇರುವಂತದ್ದು. ಒಟ್ಟಾರೆ ಸರ್ಕಾರಕ್ಕೆ ಒಂದು ಡಿಸೆಂಬರ್ ವರೆಗೂ ಒಂದು ಗಡುವನ್ನ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಡಿಸೆಂಬರ್ ಬಳಿಕ ಯಾವ ರೀತಿಯಾಗಿರುವಂತ ನಿಲುವನ್ನ ಗುತ್ತಿಗೆದಾರರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದೀಗ ಮೂಡ್ತಾ ಇರುವಂತ ಒಂದು ಕುತೂಹಲ. ಶರ್ಮಾ, ಅಷ್ಟಕ್ಕೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋದು ನೋಡೋಣ, ಕಮಿಷನ್ ವಿಷಯವಾಗಿ ಅವ್ರು ಹೇಳಿದ್ರೆ ಅವ್ರು ಕೋರ್ಟಿಗೆ ಹೋಗ್ಲಿ, ನಮ್ದೇನ್ ತಕರಾರು ಇಲ್ಲ ಅಂತ ಹೇಳಿದ್ದಾರೆ.
ಇದು ಇನ್ನಷ್ಟು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಈ ಟೈಮ್ನಲ್ಲಿ, ಗಡುವೆಲ್ಲ ಕೊಟ್ಟಂತ ಟೈಮ್ನಲ್ಲಿ. ಮತ್ತೊಂದು ಕಡೆ ಈ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ 50 ಲಕ್ಷ 1 ಕೋಟಿ ಇಷ್ಟು ಕಾಮಗಾರಿ ನಡೆಸಿದವರಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಅವ್ರದ್ದು ಬಾಕಿ ಬಿಲ್ ಕ್ಲಿಯರ್ ಮಾಡಿ ಅಂತ. ಅದು ಯಾವ ತರ ಸಮಸ್ಯೆ ಆಗ್ತಿದೆ ಅಂತ ಆಶಿಕ್? ಮುಖ್ಯವಾಗಿ ನಾವು ಬೆಂಗಳೂರು ಮತ್ತೆ ಬೆಂಗಳೂರು ಸೇರಿದಂತಿರುವಂತ ಇತರೆ ಜಿಲ್ಲೆಗಳಲ್ಲೂ ಕೂಡ ಮುಖ್ಯವಾಗಿ 50 ಲಕ್ಷ ಅಥವಾ 1 ಕೋಟಿ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರಿಗೆ ಇರುವಂತದ್ದು. ಅವರು ಏಕಕಾಲಕ್ಕೆ ಜಾಬ್ ಕೋಡ್ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ಒಂದೇ ಸ್ಟ್ರೆಚ್ ಅಲ್ಲಿ ಆ ಇಷ್ಟು ಕಾಮಗಾರಿಯನ್ನ ನಿಗದಿತ ಸಮಯದ ಒಳಗಾಗಿ ಮಾಡಿಕೊಡ್ಬೇಕಾಗಿರುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಈಗ ಬೆಂಗಳೂರಿನ ಒಂದು ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಒಂದು 100 ಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು 10 ರಿಂದ 15 20 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಜಾಬ್ ಕೋಡ್ ಆಗುವಂತ ಸಂದರ್ಭದಲ್ಲಿ ಅದರ ಎಸ್ಟಿಮೇಟ್ ಕೂಡ ಆಗಿರುತ್ತೆ. ಆದ್ರೆ ಕೈಯಿಂದ ನಾವು ದುಡ್ಡನ್ನ ಹಾಕಿ ಅದನ್ನ ಬಿಲ್ ಆಗೋದಕ್ಕೆ ಸುಮಾರು 6 ರಿಂದ 7 ತಿಂಗಳು ಕಾಯಬೇಕು ಅಂತಂದ್ರೆ ಇದು ಯಾವ ರೀತಿಯ ಕಾನೂನು, ಯಾವ ರೀತಿಯಾಗಿರುವಂತಹ ವ್ಯವಸ್ಥೆ ಅನ್ನುವಂಥದ್ದು ಗುತ್ತಿಗೆದಾರರು ಕೇಳ್ತಾ ಇರುವಂತದ್ದು. 20 ದಿನದಲ್ಲಿ 1 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ, ನಮಗೆ ಆ ಬಿಲ್ ಅನ್ನ ರೀಕ್ಲೈಮ್ ಮಾಡ್ಕೊಡೋದಕ್ಕೆ ಬರೋಬ್ಬರಿ 6 ರಿಂದ 7 ತಿಂಗಳು ಸಾಮಾನ್ಯವಾಗಿ ಕಾಯಿಸ್ತಾರೆ. ಆದ್ರೆ ಕಳೆದ 2.5 ವರ್ಷಗಳಿಂದ ಈಗ ನಾವು ಆ 1 ಕೋಟಿ ದುಡ್ಡು ಖರ್ಚು ಮಾಡಿರುವಂತ ಗುತ್ತಿಗೆದಾರರಿದ್ದಾರೆ, 50 ಲಕ್ಷ ಖರ್ಚು ಮಾಡಿರುವಂತ ಗುತ್ತಿಗೆದಾರರಿದ್ದಾರೆ. ಕಳೆದ 2.5 ವರ್ಷಗಳಿಂದ 50 ಲಕ್ಷವನ್ನ ಕೂಡ ಪಾವತಿ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ. ಈಗ ಗುತ್ತಿಗೆದಾರರು ಸುದ್ದಿಗೋಷ್ಠಿ ಮಾಡಿದ್ರು, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಇದೀಗ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡ್ತಾ ಇರುವಂತದ್ದು. ಅವರಿಗೆ ಆ ರೀತಿಯಾಗಿರೋ ಒಂದು ಸಮಸ್ಯೆ ಇದ್ರೆ ಕೋರ್ಟ್ಗೆ ಹೋಗ್ಲಿ ಅನ್ನುವಂತ ಒಂದು ಉದ್ದಟತನದ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆಂಪಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಕಮಿಷನ್ 40% ಕಮಿಷನ್ ನ ಒಂದು ಆರೋಪವನ್ನ ಮತ್ತೆ ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನ ತೆಗೆದುಕೊಂಡು ಕೊಟ್ಟಾಗ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ವರ್ತಿಸಿದ್ರು ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ವರ್ತನೆ ಇದೀಗ ಗುತ್ತಿಗೆದಾರರ ಜೊತೆ ಅವರು ತೋರಿಸ್ತಾ ಇರುವಂತದ್ದು. ಶರ್ಮಿತ್, ಫೈನ್, ಥ್ಯಾಂಕ್ ಯು ಆಶಿಕ್ ಈ ಕ್ಷಣದ ಮಾಹಿತಿಗೆ.